Hi guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಸೊ ಗೈಸ್, ಇಷ್ಟು ದಿನ ಏನಕ್ಕೆ ವಿಡಿಯೋಸ್ ಮಾಡಿಲ್ಲ ಅಂತ ಹೇಳಿದ್ರೆ, ನನಗಾದ್ರೆ ಎಕ್ಸಾಮ್ಸ್ ಇತ್ತು, ಆ ಒಂದು ರೀಸನ್ ಗಾಗಿ ವಿಡಿಯೋಸ್ ಆದ್ರೆ ಮಾಡಲಿಲ್ಲ. ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ನಮ್ಮ ಒಂದು ಚಾನಲ್ ನಲ್ಲಿ ವಿಡಿಯೋಸ್ ಆದ್ರೆ ಅಪ್ಲೋಡ್ ಆಗ್ತಿರುತ್ತೆ. ಸೊ ನೋಟಿಫಿಕೇಶನ್ ಬೆಲ್ ಅನ್ನು ಆನ್ ಅಲ್ಲಿ ಇಟ್ಕೊಳ್ಳಿ. ಸೊ ಇನ್ಮೇಲಿಂದ ವಿಡಿಯೋಸ್ ಆದ್ರೆ ಬರ್ತಾನೆ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಸೂಪರ್ ಆದಂತಹ ರಿಂಗ್ಟೋನ್ ವೆಬ್ಸೈಟ್ ನ ಬಗ್ಗೆ ಆದ್ರೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ಹೀಗೆ ತಾನೇ ಕೇಳಿಸ್ಕೊಂಡ್ರಿ ಅಲ್ವಾ ನೀವು? ಬರೋಬ್ಬರಿ 600ಕ್ಕಿಂತ ಹೆಚ್ಚು ಕನ್ನಡ ರಿಂಗ್ಟೋನ್ಸ್ ಆದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಆದ್ರೆ ಇದೆ. ಸೊ ಯಾವುದೋ ಒಂದು ವೆಬ್ಸೈಟ್ ಮತ್ತೆ ಹೇಗೆ ರಿಂಗ್ಟೋನ್ಸ್ ಅನ್ನ ನಿಮ್ಮ ಒಂದು ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡಿ ಸೆಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಹೇ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದಿರೋ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸೂಪರ್ ರಿಂಗ್ಟೋನ್ಸ್ ಅಂತ ಹೇಳಿ ಕಾಮೆಂಟ್ ಮಾಡಿ, ಸೊ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಗೈಸ್, ಈ ಒಂದು ರಿಂಗ್ಟೋನ್ ವೆಬ್ಸೈಟ್ ಬೇಕು ಅಂತ ಹೇಳಿದ್ರೆ ಸೊ ನೀವು ಆದ್ರೆ ಗೂಗಲ್ ಸರ್ಚ್ ಬಾರ್ ಅಲ್ಲಿ ಬಂದು superkannadiga.in ಅಂತ ಹೇಳಿ ಸರ್ಚ್ ಮಾಡಿ. ಈಗ ಸ್ಕ್ರೀನ್ ಮೇಲೆ ಬರ್ತಿದ್ದೆ, ನೀವು ಆದ್ರೆ ಗಮನಿಸ್ತಿದ್ರ. ಸೊ ಈ ಒಂದು ಹೆಸರನ್ನ ಸರ್ಚ್ ಮಾಡಿ. ಸೊ ಒಂದ್ ಸರ್ಚ್ ಮಾಡಿ, ನಿಮ್ಗಾದ್ರೆ ಫಸ್ಟ್ ಅಲ್ಲೇ ಒಂದು ವೆಬ್ಸೈಟ್ ಆದ್ರೆ ಶೋ ಆಗುತ್ತೆ. ಇಲ್ಲಾಂದ್ರೆ ಗಮನಿಸ್ತಿದ್ರ. ಸೊ ಈ ರೀತಿಯಾಗಿ .in ಅಂತ ಹೇಳಿ ಇರಬೇಕು, cyberkannadiga.in ಅಂತ ಹೇಳಿ. ಸೊ ಈ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಿ. ಸೊ ಒನ್ಸ್ ಓಪನ್ ಮಾಡಿ, ಫಸ್ಟ್ ಅಲ್ಲೇ ಒಂದು ಪೋಸ್ಟ್ ಆದ್ರೆ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ಒಂದು ಪೋಸ್ಟ್ ಆದ್ರೆ ನಿಮ್ಗೆ ಫಸ್ಟ್ ಅಲ್ಲೇ ಕಾಣಿಸುತ್ತೆ. ಇನ್ ಕೇಸ್ ಕಾಣಿಸಿಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲ್ ಅನ್ನ ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿ, ಡೆಫಿನೆಟ್ಲಿ ಒಂದು ಪೋಸ್ಟ್ ನಂಗೆ ಕಾಣುತ್ತೆ. ನಂತರ ಓಪನ್ ಮಾಡಿ. ಸೊ ಒಂದು ಬಾರಿ ಓಪನ್ ಮಾಡಿ, ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಜಾಗದಲ್ಲಿ ವೆಬ್ಸೈಟ್ ಅಂತ ಹೇಳಿ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಸೊ ಒನ್ಸ್ ಕ್ಲಿಕ್ ಮಾಡಿದಿರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ರಿಂಗ್ಟೋನ್ಸ್ ಆದ್ರೆ ಓಪನ್ ಆಗುತ್ತೆ ಗಾಯ್ಸ್. ಸೊ ಈ ಒಂದು ಜಾಗದಲ್ಲಿ ಬರೋಬ್ಬರಿ 600ಕ್ಕಿಂತ ಹೆಚ್ಚು ಕನ್ನಡ ರಿಂಗ್ಟೋನ್ಸ್ ಆದ್ರೆ ಇರುವಂತದ್ದು. ಸೊ ನಿಮ್ಗೆ ಯಾವ ಒಂದು ರಿಂಗ್ಟೋನ್ಸ್ ಇಷ್ಟ ಆಗುತ್ತೋ ಅದನ್ನ ಪ್ಲೇ ಮಾಡಿ ಕೇಳಿಸ್ಕೊಳ್ಳಿ. ಸರಿ, ತೆಗಿ ನಿಮ್ಗೆ ರಿಂಗ್ಟೋನ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಒಂದು ಸೈಡ್ ಅಲ್ಲಿ ಗಮನಿಸ್ತಿದ್ರ, ರೈಟ್ ಸೈಡ್ ಅಲ್ಲಿ ಡೌನ್ಲೋಡ್ ಆಪ್ಷನ್ ಸಹ ಇರುವಂತದ್ದು, ಇದನ್ನ ಕ್ಲಿಕ್ ಮಾಡಿ. ಸೊ ಒನ್ಸ್ ಕ್ಲಿಕ್ ಮಾಡಿ, ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಸ್ಕ್ರೋಲ್ ಮಾಡಿದಿರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ನೌ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ರಿಂಗ್ಟೋನ್ ಆಗಿ ಸೆಟ್ ಮಾಡ್ಕೊಳ್ಳಿ. ಒಂದು ವೆಬ್ಸೈಟ್ ನಲ್ಲಿ ಹಲವಾರು ಭಾಷೆಯ ರಿಂಗ್ಟೋನ್ಸ್ ಗಳಾದ್ರೆ ಇದೆ. ನಿಮ್ಗೆ ಕನ್ನಡ ರಿಂಗ್ಟೋನ್ಸ್ ಬೇಕು ಅಂತ ಹೇಳಿದ್ರು ಸಹ ಬರೋಬ್ಬರಿ 600ಕ್ಕಿಂತ ಹೆಚ್ಚು ರಿಂಗ್ಟೋನ್ಸ್ ಆದ್ರೆ ಇದೆ. ಸೊ ಲಿಟ್ರಲಿ ಸೂಪರ್ ಅಂತ ಹೇಳ್ತೀನಿ. ನೀವಾದ್ರೆ ಟ್ರೈ ಮಾಡಿ ನೋಡಿ. ನಾನು ಪ್ಲೇ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾನು ಜಾಸ್ತಿ ರಿಂಗ್ಟೋನ್ಸ್ ನ ಪ್ಲೇ ಮಾಡಿದ್ದೀನಿ ಅಂತ ಹೇಳಿದ್ರೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ. ಆ ಒಂದು ರೀಸನ್ ಗಾಗಿ ಆದ್ರೆ ನಿಮ್ಗೆ ಜಾಸ್ತಿ ಪ್ಲೇ ಮಾಡಿ ತೋರಿಸ್ಲಿಕ್ಕೆ ಆಗ್ತಿಲ್ಲ. ಸೊ ನೀವು ಒಂದು ಬಾರಿ ಟ್ರೈ ಮಾಡಿ ನೋಡಿ, ಲಿಟ್ರಲಿ ನಿಮ್ಗೆ ಆದ್ರೆ ಇಷ್ಟ ಆಗುತ್ತೆ ಗಾಯ್ಸ್. ಅದರ ಒಂದು ಚಿಕ್ಕ ವಿಡಿಯೋ ಆಗಿರ್ಬೋದು, ಬಟ್ ಖಂಡಿತ ತುಂಬಾ ಜನರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋ ಆದ್ರೆ ಮಾಡಿರುವಂತದ್ದು. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.